ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಆನ್ಲೈನ್ ಕ್ಲಾಸದ ಮೂರನೇ ಸೆಷನ್. ಈಗಾಗಲೇ ನಾವು 1 ಮತ್ತು 2ನೇ ಸೆಷನ್ನಲ್ಲಿ ಅರ್ಥಶಾಸ್ತ್ರ ಎಂದರೇನು ಅಂತ ತಿಳ್ಕೊಂಡಿದ್ದೀವಿ. ಮೊದಲಿಗೆ ನಾವು ತಿಳ್ಕೊಂಡಿದ್ದು ಅರ್ಥಶಾಸ್ತ್ರ ಎಂದರೆ ಗೃಹ ಆಡಳಿತದ ಒಂದು ಕಲೆ ಅಂಥೇಳಿ ನಾವು ತಿಳ್ಕೊಂಡ್ವಿ. ಎರಡನೇದಾಗಿ ಅರ್ಥಶಾಸ್ತ್ರ ಎಂದರೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂಥೇಳಿ ತಿಳ್ಕೊಂಡಿದ್ದೀವಿ. ಮೂರನೇದಾಗಿ ಆರ್ಥಿಕ ಸಮಸ್ಯೆ ಅಥವಾ ಆಯ್ಕೆಯ ಸಮಸ್ಯೆಯನ್ನು ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ರಾಷ್ಟ್ರೀಯವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಸೊ ಹೀಗೆ 3 ಬೇರೆ ಬೇರೆ ರೀತಿಗಳಲ್ಲಿ ನಾವು ಅರ್ಥಶಾಸ್ತ್ರ ಎಂದರೆ ಏನು ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ದ್ವಿತೀಯ ವರ್ಷದ ಅರ್ಥಶಾಸ್ತ್ರ ವಿಷಯಕ್ಕೆ ಬರ್ತಾ ಇದ್ದೀವಿ. ಈಗಾಗಲೇ ನಾನು ಹೇಳಿದಾಗೆ ದ್ವಿತೀಯ PUCಯಲ್ಲಿ ಅರ್ಥಶಾಸ್ತ್ರವನ್ನು 2 ಭಾಗಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. In PUC second year, we are going to study economics in 2 parts. One is introductory microeconomics and another one is introductory macroeconomics. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಅಧ್ಯಾಯಗಳನ್ನು ಪಾಠಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಅಂಥೇಳಿ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಅಂದರೆ ಒಂದು ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಅದು ಸೂಕ್ಷ್ಮ ಅರ್ಥಶಾಸ್ತ್ರ. ಫಾರ್ ಎಕ್ಸಾಂಪಲ್, ಒಂದು ಅರ್ಥವ್ಯವಸ್ಥೆ ಅಂದರೆ ಒಂದು ದೇಶ ಅಂತ ತಿಳ್ಕೊಳ್ಳಿ. ಒಂದು ದೇಶದಲ್ಲಿನ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ದಿ ಮೈಕ್ರೋ ಎಕನಾಮಿಕ್ಸ್ ವಿಚ್ ಸ್ಟಡೀಸ್ ಅ ಸ್ಮಾಲ್ ಯೂನಿಟ್ಸ್ ಆಫ್ ಎನ್ ಎಕನಾಮಿ. ದಟ್ ಈಸ್, if we take an example of a country, to study the individual person is called microeconomics. ಸೊ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಇನ್ನು ಸಮಗ್ರ ಅರ್ಥಶಾಸ್ತ್ರ ಅಂತಂದರೆ ಇಡೀ ಆರ್ಥಿಕತೆಯನ್ನು ಅಥವಾ ಇಡೀ ಅರ್ಥವ್ಯವಸ್ಥೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಸಮಗ್ರ ಅರ್ಥಶಾಸ್ತ್ರ. ದಿ ಮ್ಯಾಕ್ರೋ ಎಕನಾಮಿಕ್ಸ್ ವಿಚ್ ಮೀನ್ಸ್ ವಿಚ್ ಸ್ಟಡೀಸ್ ದಿ ಹೋಲ್ ಎಕನಾಮಿ. ವಿಚ್ ಸ್ಟಡೀಸ್ ದಿ ಹೋಲ್ ಎಕನಾಮಿ ಅಂದರೆ ಇಡೀ ದೇಶದ ಬಗ್ಗೆ ಅಧ್ಯಯನ ಮಾಡುವುದೇ ಅದು ಸಮಗ್ರ ಅರ್ಥಶಾಸ್ತ್ರ. ಸೊ ಹೀಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ನಾವಲ್ಲಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಮುಂದೆ ಮುಂದೆ ನಿಮಗೆ ಅದು ಅರ್ಥ ಆಗುತ್ತಾ ಹೋಗ್ತದೆ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯ, ಸೂಕ್ಷ್ಮ ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯ ಅದು ಪೀಠಿಕೆ. ದಿ ಫಸ್ಟ್ ಚಾಪ್ಟರ್ ಆಫ್ ಮೈಕ್ರೋ ಎಕನಾಮಿಕ್ಸ್, ದಟ್ ಈಸ್ ಇಂಟ್ರೊಡಕ್ಷನ್. ಸೊ ಈ ಅಧ್ಯಾಯದ ಮೇಲೆ ನಿಮಗೆ ಒಟ್ಟು 6 ಅಂಕಗಳು ಬರ್ತಾ ಇದೆ. ದಿಸ್ ಈಸ್ ದಿ ವೇಟೇಜ್ ಆಫ್ ದಿ ಚಾಪ್ಟರ್. ಇಟ್ ಮೀನ್ಸ್ if you will get 6 marks questions or 6 marks in annual examination. ಸೊ ಇಲ್ಲಿ ಆ ಪೀಠಿಕೆಯ ಮೊದಲನೇ ಟಾಪಿಕ್ a simple economy. ಫಸ್ಟ್ ಟಾಪಿಕ್ ಆಫ್ ದಿ ಚಾಪ್ಟರ್ ಈಸ್ a simple economy. ಒಂದು ಸರಳ ಅರ್ಥವ್ಯವಸ್ಥೆ ಅಥವಾ ಒಂದು ಸರಳ ಆರ್ಥಿಕತೆ. ಸೊ ಇಲ್ಲಿ ಆರ್ಥಿಕತೆ ಅಂತಂದರೆ ಇಟ್ ಈಸ್ ಅ ಸಿಸ್ಟಮ್ in which economic activities are organized for the production of goods and services. Economy means it is a system in which economic activities
ಆಕ್ಟಿವಿಟೀಸ್. ಈಗಾಗಲೇ ತಿಳ್ಕೊಂಡಿದ್ದೀವಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂತಂದರೆ ಆರ್ಥಿಕ ಚಟುವಟಿಕೆಗಳು. ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಇಲ್ಲಿ ಆರ್ಥಿಕತೆ ಅಂತಂದರೆ ಒಂದು ಯಾಂತ್ರಿಕ ವ್ಯವಸ್ಥೆಯಾಗಿದ್ದು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಸಂಘಟನೆ. ಯಾಂತ್ರಿಕತೆ ಅಂತಂದರೆ ಒಂದು ಯಾಂತ್ರಿಕ ವ್ಯವಸ್ಥೆಯಾಗಿದ್ದು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವ ಸಂಘಟನೆಗೆ ನಾವು ಆರ್ಥಿಕತೆ ಅಂಥೇಳಿ ಕರಿತೀವಿ. ಸೊ ಇಲ್ಲಿ ನಾವು ಒಂದು ಸರಳ ಆರ್ಥಿಕತೆ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅ ಸಿಂಪಲ್ ಎಕನಾಮಿ. ಸೊ ಇಲ್ಲಿ ನಾನೊಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಫ್ಯಾಮಿಲಿ, ಒಂದು ಕುಟುಂಬ. ಸೊ ಇಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಕುಟುಂಬದಲ್ಲಿ ಇರುವ ಜನರ ಬಯಕೆಗಳನ್ನು, ಜನರ ಬೇಡಿಕೆಗಳನ್ನು ಈಡೇರಿಸುವ ಒಂದು ಕಲೆ, ಅದು ಅರ್ಥಶಾಸ್ತ್ರ ಅಂತ ಹೇಳಿ ನೋಡಿದ್ದೀವಿ. ಸೊ ಆ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಆ ಜನ ಏನು ಮಾಡ್ತಾರ? ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾರ, ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾರ. ಯಾವ ಕಾರ್ಯಗಳಿಂದ, ಯಾವ ಉದ್ಯೋಗಗಳಿಂದ ಅವರಿಗೆ ಹಣ ಸಿಗ್ತಾ ಇದೆ, ಆದಾಯ ಸಿಗ್ತಾ ಇದೆ. ಸೊ ಇಲ್ಲಿ ಆ ಕುಟುಂಬದಲ್ಲಿ ಇರುವಂತ ಜನ, ಎಲ್ಲ ಜನ ಒಂದೇ ರೀತಿ ಕಾರ್ಯಗಳನ್ನ ಮಾಡೋದಿಲ್ಲ, ಒಂದೇ ರೀತಿ ಉದ್ಯೋಗಗಳನ್ನ ಮಾಡೋದಿಲ್ಲ. ಅವ್ರೇನ್ ಮಾಡ್ಬೋದು? ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಕೊಳ್ಳಬಹುದು, ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳಬಹುದು, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಆ ಬೇರೆ ಬೇರೆ ಕೆಲಸ ಕಾರ್ಯಗಳಿಂದ ಅವ್ರೇನು ಮಾಡಬಹುದು? ಆದಾಯವನ್ನ ಗಳಿಸಬಹುದು. ಹೌದಾ? ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ. ಸೊಸೈಟಿ, ಒಂದು ಸಮಾಜ. ಒಂದು ಸಮಾಜದಲ್ಲಿ ಅನೇಕ ಕುಟುಂಬಗಳಿರ್ತಾವ. ಬೇರೆ ಬೇರೆ ಕುಟುಂಬಗಳು ಅಥವಾ ಬೇರೆ ಬೇರೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಜನ ಆ ಸಮಾಜದಲ್ಲಿ ವಾಸವಾಗಿರ್ತಾರೆ. ಸೊ ಅಲ್ಲಿ ಕೆಲವು ಜನ ಏನು ಮಾಡ್ಬೋದು? ಕೃಷಿ ಕೆಲಸಗಳನ್ನು ಮಾಡ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ಬೋದು. ಕೆಲವು ಜನ ಏನು ಮಾಡ್ಬೋದು? ಬೇರೆ ಬೇರೆ ಸ್ವಂತ ಉದ್ಯೋಗಗಳನ್ನು ಮಾಡ್ಬೋದು. ಕೆಲವು ಜನ ಏನು ಮಾಡ್ಬೋದು? ಬೇರೆ ಬೇರೆ ಕೈಗಾರಿಕೆಗಳಲ್ಲಿ, ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಕೆಲಸಗಳನ್ನು ಮಾಡ್ಬೋದು. ಕೆಲವು ಜನ ಏನು ಮಾಡ್ಬೋದು? ನೌಕರಿಗಳನ್ನು ಮಾಡ್ಬೋದು. ಸೊ ಹೀಗೆ ಆ ಸಮಾಜದಲ್ಲಿನ ಬೇರೆ ಬೇರೆ ಜನ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಬಹುದು. ಸೊ ಆ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿರುವಂಥ ಜನ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥ ಜನ ತಮ್ಮ ಬೇಡಿಕೆಗಳನ್ನು ಹೇಗೆ ಈಡೇರಿಸಿಕೊಳ್ಳುತ್ತಾರೆ ಅನ್ನೋದನ್ನು ನಮಗೆ ತಿಳ್ಕೊಳ್ಬೇಕಾಗಿದೆ. ಒಂದು ಸರಳ ಆರ್ಥಿಕತೆಯಲ್ಲಿ ನಮಗೇನು ತಿಳ್ಕೊಬೇಕಾಗಿದೆ? ಬೇರೆ ಬೇರೆ ಉದ್ಯೋಗಗಳನ್ನು, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥ ಜನರು ತಮ್ಮ ಬೇಡಿಕೆಗಳನ್ನು ಹೇಗೆ ನಿರ್ವಹಿಸಿಕೊಳ್ತಾರ, ತಮ್ಮ ಬೇಡಿಕೆಗಳನ್ನು ಹೇಗೆ ಈಡೇರಿಸಿಕೊಳ್ತಾರ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಸೊ ಒಂದು ಮೊದಲಿಗೆ ನಾವು ಒಬ್ಬ ರೈತನ ಬಗ್ಗೆ ಯೋಚನೆ ಮಾಡೋಣ. ಫಾರ್ಮರ್, ಒಬ್ಬ ಕೃಷಿ ಕಾರ್ಮಿಕ ಹೇಗೆ ತನ್ನ ಬೈಕ್ಗಳನ್ನು ಏರಿಸಿಕೊಳ್ಬಹುದು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಒಬ್ಬ ಕೃಷಿ ಕಾರ್ಮಿಕ, ಫಾರ್ ಎಕ್ಸಾಂಪಲ್, ಅವನ ಹತ್ರ ಏನಿದೆ? 1 ಎಕರೆ ಭೂಮಿ ಇದೆ ತಿಳ್ಕೊಂಡು. ಎಷ್ಟು ಭೂಮಿ ಇದೆ ಅವನ ಹತ್ರ? 1 ಎಕರೆ ಭೂಮಿ ಇದೆ. ಸೊ ಆ ಭೂಮಿಯಲ್ಲಿ ಅವನೇನು ಮಾಡ್ಬೋದು? ಬೇರೆ ಬೇರೆ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಅವನೇನು ಮಾಡ್ತಾರೆ? ಇಲ್ಲಿ ಆ 1 ಎಕರೆ ಭೂಮಿಯಲ್ಲಿ ಗೋಧಿಯನ್ನು ಉತ್ಪಾದನೆ ಮಾಡ್ತಾನೆ ತಿಳ್ಕೊಂಡ, ಅಥವಾ ಗೋಧಿಯನ್ನ ಏನು ಮಾಡ್ತಾ ಇದ್ದಾನೆ ಅವನು? ಬೆಳೆಸ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ 1 ಎಕರೆಯಲ್ಲಿ ಆ ಕೃಷಿ ಕಾರ್ಮಿಕ, ಆ ರೈತ 1 ಎಕರೆ ಭೂಮಿಯಲ್ಲಿ ಗೋಧಿಯನ್ನ ಬೆಳೆಸಿದರೆ ಎಷ್ಟು ಬೆಳಿಬೋದು? ಸುಮಾರು ಒಂದು 30 ಕ್ವಿಂಟಲ್. ಏನು ಮಾಡ್ಬೋದು? ಒಂದು 30 ಕ್ವಿಂಟಲ್ಗಳಷ್ಟು ಗೋಧಿಯನ್ನ ಬೆಳಿಬೋದು ಅಂತ ತಿಳ್ಕೊಂಡು. ಇನ್ನ ಆ 30 ಕ್ವಿಂಟಲ್ ಗೋಧಿಯನ್ನ ಆ ರೈತ ತನ್ನ ಬಳಕೆಗಾಗಿಯೇ ಉಪಯೋಗಿಸಿಕೊಳ್ಳುತ್ತಾನ.
ಅಂದರೆ ಇಡೀ ವರ್ಷ ಅವನು ಆ 30 ಕ್ವಿಂಟಲ್ ಗೋಧಿಯನ್ನು ಬೇರೆಯವರಿಗೆ ಕೊಡದೆ ಸ್ವತಃ ತಾನೇ ಉಪಯೋಗಿಸ್ಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ಯಾವುದೇ ರೈತ ಕೇವಲ ಗೋಧಿಯನ್ನು ಮಾತ್ರ ಉತ್ಪಾದಿಸಿ ಆ ಎಲ್ಲ ಗೋಧಿಯನ್ನು ಮಾತ್ರ ತನಗೆ ಇಟ್ಕೊಳ್ಳೋದಿಲ್ಲ. ಯಾಕಂತಂದರೆ ಆ ರೈತನಿಗೆ ಇನ್ನೂ ಬೇರೆ ಬೇರೆ ಬಯಕೆಗಳು, ಬೇರೆ ಬೇರೆ ಬೇಡಿಕೆಗಳು ಕೂಡ ಇದ್ದಿರ್ತಾವೆ. ಸೊ ಕೇವಲ ಆ ಗೋಧಿಯಿಂದ ಅವನ ಎಲ್ಲ ಬಯಕೆಗಳನ್ನ ಏನು ಮಾಡ್ಬೋದು, ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ರೈತ ಏನು ಮಾಡ್ಬೋದು, ತನಗೆ ಬೇಕಾಗುವಷ್ಟು ಗೋಧಿಯನ್ನು ಇಟ್ಕೊಂಡು ಉಳಿದಿರುವಂಥ ಗೋಧಿಯನ್ನು ಏನು ಮಾಡ್ಬೋದು, ಅವನು ಮಾರಾಟ ಮಾಡಬಹುದು. ಮಾರಾಟ ಮಾಡಿ ಬಂದಂಥ ಹಣದಿಂದ ಅವನಿಗೆ ಮತ್ತೆ ಬೇರೆ ಬೇರೆ ವಸ್ತುಗಳು ಬೇಕಾಗಿರ್ತಾವಲ್ಲ, ಅದನ್ನು ಆ ವಸ್ತುಗಳನ್ನು ಅವನೇನು ಮಾಡ್ಬೋದು, ಕೊಂಡುಕೊಳ್ಳಬಹುದು. ಸೊ ಹೀಗೆ ಯಾವ ರೀತಿ ಒಬ್ಬ ರೈತ ತನ್ನ ಭೂಮಿಯಲ್ಲಿ ಬೆಳೆದಂಥ ಗೋಧಿಯನ್ನು ತನಗೆ ಬೇಕಾದಷ್ಟು ಇಟ್ಕೊಂಡು ಉಳಿದಂಥ ಗೋಧಿಯನ್ನು ಮಾರಾಟ ಮಾಡಿ ಏನು ಮಾಡ್ಬೋದು, ಅವನಿಗೆ ಬೇಕಾಗುವ ಬೇರೆ ಬೇರೆ ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಬೇರೆ ಬೇರೆ ವಸ್ತುಗಳನ್ನು ಖರೀದಿಸಬಹುದು. ಹಾಗೆಯೇ ಒಬ್ಬ ನೇಕಾರ, ಎ ವ್ಯೂವರ್, ನೇಕಾರ ಅಂತಂದರೆ ಗೊತ್ತಿರ್ಬೋದು, ಯಾರೋ ಬಟ್ಟೆಗಳನ್ನು ಹೊಲಿಯೋದು ಅಥವಾ ಬಟ್ಟೆಗಳನ್ನು ತಯಾರಿಸುವುದು, ಬಟ್ಟೆಗಳನ್ನು ತಯಾರಿಸುವುದು ಎ ವ್ಯೂವರ್. ಒಬ್ಬ ನೇಕಾರ ಏನು ಮಾಡ್ಬೋದು, ಬಟ್ಟೆಗಳನ್ನು ತಯಾರಿಸಬಹುದು. ಸೊ ಕೇವಲ ಬಟ್ಟೆಗಳನ್ನು ತಯಾರಿಸಿ ಬಟ್ಟೆಗಳಿಂದ ಅವನ್ನೆಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನೇನು ಮಾಡ್ಬೋದು, ತಯಾರಿಸಿದಂತಹ ಬಟ್ಟೆಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಬಂದಂಥ ಹಣದಿಂದ ಅವನೇನು ಮಾಡ್ಬೋದು, ಅವನಿಗೆ ಬೇಕಾಗುವಂಥ ಬೇರೆ ಬೇರೆ ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಬೇರೆ ಬೇರೆ ವಸ್ತುಗಳನ್ನು ಕೊಂಡುಕೊಳ್ಳಬಹುದು. ಅದೇ ರೀತಿ ಟೀಚರ್, ಒಬ್ಬ ಶಿಕ್ಷಕ. ಶಿಕ್ಷಕಂತೂ ಯಾವುದೇ ವಸ್ತುಗಳನ್ನು ಉತ್ಪಾದಿಸೋದಿಲ್ಲ, ಯಾವುದೇ ಸರಕುಗಳನ್ನು ಉತ್ಪಾದನೆ ಮಾಡೋದಿಲ್ಲ. ಶಿಕ್ಷಕನ ಉದ್ಯೋಗ ಏನೋ, ಮಕ್ಕಳಿಗೆ ಪಾಠ ಮಾಡೋದು, ಮಕ್ಕಳಿಗೆ ಬೋಧನೆ ಮಾಡೋದು. ಸೊ ಇಲ್ಲಿ ಆ ಶಿಕ್ಷಕ ಮಾಡುವಂತಹ ಸೇವೆಯಿಂದ ಅಥವಾ ಸಲ್ಲಿಸುವಂತಹ ಸೇವೆಯಿಂದ ಏನು ಆದಾಯ ಗಳಿಸ್ತಾರೆ, ಯಾವ ರೂಪದಲ್ಲಿ, ಯಾವ ರೂಪದಲ್ಲಿ, ವೇತನದ ರೂಪದಲ್ಲಿ. ಅಂದರೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದ್ರಿಂದ, ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರಿಂದ ಅವನಿಗೆ ಸಿಗ್ತಾ ಇದೆ, ವೇತನ ಸಿಗ್ತಾ ಇದೆ, ಹಣ ಸಿಗ್ತಾ ಇದೆ. ಸೊ ಆ ಹಣದಿಂದ ಆ ಶಿಕ್ಷಕ ಏನು ಮಾಡ್ಬೋದು, ತನಗೆ ಬೇಕಾಗುವಂಥ ವಸ್ತುಗಳನ್ನು ಖರೀದಿಸಿ ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದು, ತನ್ನ ಬೇಡಿಕೆಗಳನ್ನು ಮಾಡ್ಬೋದು, ಈಡೇರಿಸಿಕೊಳ್ಳಬಹುದು. ಸೊ ಯಾವ ರೀತಿ ಒಂದು ಸಮಾಜದಲ್ಲಿನ ಬೇರೆ ಬೇರೆ ಜನ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸಿ, ಬೇರೆ ಬೇರೆ ಉದ್ಯೋಗಗಳನ್ನು ನಿರ್ವಹಿಸಿ ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಾರೋ, ಹಾಗೆಯೇ ಒಂದು ಅರ್ಥವ್ಯವಸ್ಥೆ, ಒಂದು ಅರ್ಥವ್ಯವಸ್ಥೆ ಅಂದರೆ ಒಂದು ದೇಶ. ಹಾಗೆ ಒಂದು ದೇಶ ಏನು ಮಾಡೋದು ಅಂತಂದರೆ, ತನಗೆ ಬೇಕಾಗುವಂತಹ ಸಂಪತ್ತನ್ನು ಗಳಿಸಿ, ತನಗೆ ಬೇಕಾದಂಥ ಆದಾಯವನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿ ಏನು ಮಾಡ್ತದ, ಆ ದೇಶದಲ್ಲಿ ವಾಸಿಸುವಂಥ ಜನರ ಬಯಕೆಗಳನ್ನು ಈಡೇರಿಸ್ತದ, ಜನರ ಬೇಡಿಕೆಗಳನ್ನು ಈಡೇರಿಸ್ತದ. ಸೊ ಹೀಗೆ ಒಂದು ಸರ್ಕಾರ, ಒಂದು ದೇಶ ಏನು ಮಾಡ್ತದ, ಆ ದೇಶದಲ್ಲಿ ವಾಸಿಸುವಂಥ ಜನರ ಬೇಡಿಕೆ ಬಯಕೆಗಳನ್ನು ಈಡೇರಿಸಿಕೊಳ್ಬೋದು. ಅದನ್ನು ಡೀಟೇಲ್ ಆಗಿ ಮತ್ತೆ ನೀವು ಮುಂದೆ ತಿಳ್ಕೊಂತ ಹೋಗ್ಬೋದು. ಸೊ ಇಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ಟಾಪಿಕ್ ಸಿಂಪಲ್ ಎಕನಾಮಿ. ಸೊ ಇದ್ರ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಎಷ್ಟು ಮಾರ್ಕ್ಸ್ ಪ್ರಶ್ನೆ ಬರ್ತದೆ ಇಲ್ಲಿ? 4 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಆ ಪ್ರಶ್ನೆ ಈಗಾಗಲೇ ನಾನು ಕ್ವಶನ್ ಬ್ಯಾಂಕನ್ನು ಕಳಿಸಿದ್ದೀನಿ ನಿಮಗೆ. ಸೊ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದ. ಆ ಪ್ರಶ್ನೆ, ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ, ಕುಟುಂಬ, ನೇಕಾರ, ಶಿಕ್ಷಕ ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ ಎಂಬ
ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ 4 ಅಂಕದ ಒಂದು ಪ್ರಶ್ನೆ ನಿಮಗೆ ಬರ್ತಾ ಇದೆ, ಅದನ್ನು ಸರಿಯಾಗಿ ತಿಳ್ಕೊಳ್ರಿ, ಓದ್ಕೊಳ್ರಿ. ಸೊ ಇಲ್ಲಿಗೆ ಈ ಒಂದು ಪಾಠವನ್ನು ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.